ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು 43 ಎದೆ ಸುತ್ತಳತೆಯ ಬ್ಲೌಸ್ದು, ಅಂದರೆ ಎದೆ ಸುತ್ತಳತೆ ಬಂದ್ಬಿಟ್ಟು 43. ಇದು 43 ಅಂದರೆ 44ಗೂ ಇದೇ ಮೆಜರ್ಮೆಂಟ್ ಅನ್ವಯವಾಗುತ್ತೆ. ನಾನು ಆಲ್ರೆಡಿ ಇದ್ರದ್ದು ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಮಾಮೂಲಿ ಬ್ಲೌಸಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದು, ಒಂದು ಬೋಟ್ ನೆಕ್ಕಿಗೆ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಚಾರ್ಟ್ ರೆಡಿ ಮಾಡಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ, ಬನ್ನಿ ಇವಾಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಇದು ಬಂದ್ಬಿಟ್ಟು 43 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಮೊದಲನೇದಾಗಿ ಓಪನ್ ಇರೋದು ಎದುರುಗಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಫಸ್ಟ್ಗೆ ಇಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಜಿನ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈಗ ಬ್ಲೌಸ್ನ ಉದ್ದ ನೋಡಬೇಕು. ನಾನು ಬ್ಲೌಸಲ್ಲೇ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಳತೆ ತೊಗೋಬೇಕು ಅಂತ. ಕೆಲವ್ರಿಗೆ ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ. ನಾನು ನೆನ್ನೆ ಒಂದು ವೀಡಿಯೋದಲ್ಲಿ ಹಾಕಿದ್ದೆ, ಅವ್ರಿಗೆ ಯಾವ ರೀತಿ ನಾನು ಮೆಜರ್ಮೆಂಟ್ ತೊಗೊಂಡೆ ಅಂತಲೇ ಗೊತ್ತಾಗಲಿಲ್ಲ. ಅದರ ಹಿಂದೆ ಇರುತ್ತಲ್ಲ, ಶೋಲ್ಡರಿಂದ ಈ ಬೆನ್ನಿನವರೆಗೂ ಈ ರೀತಿ ಇಟ್ಕೊಳ್ಳಿ. ಸ್ಟಿಚಿಂಗ್ಗೆ ಮಾಮೂಲಿ ಅರ್ಧ ಇಂಚು ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ, ಇಲ್ಲಿವರೆಗೂ ತೊಗೊಳ್ಳಿ. ಓಕೆನಾ, ಈ ರೀತಿ ತೊಗೊಳ್ಳಿ. ಈ ರೀತಿ ತೊಗೊಂಡಾಗ ನಿಮಗೆ ನೀಟಾಗಿ ಅಳತೆ ಸಿಗುತ್ತೆ. ಇದು ಬಂದ್ಬಿಟ್ಟು 14 ಇಂಚಿದೆ. ಓಕೆನಾ, 14 ಇಂಚಿದೆ. ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ತೊಗೊಳ್ಳೋಣ. ಇಲ್ಲಿಂದ 14 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲೂ 14.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ, ಇದಾಯಿತು. ಈಗ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಬೆನ್ನಿನ ಉದ್ದ ಎಷ್ಟಿದೆ ನೋಡ್ಕೋಬೇಕು. ಈಗ ಹಿಂದೆ ಬೆನ್ನಿನ ಡೀಪು ಎಷ್ಟಿದೆ ನೋಡ್ಕೊಳ್ಳೋಣ. ಇದು ಬಂದ್ಬಿಟ್ಟು 5 ಇಂಚ್ ಬರುತ್ತೆ. ಇಲ್ಲಿಂದ ಡೀಪ್ ಇರುತ್ತಲ್ಲ, ಅಲ್ಲಿಂದ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 5 ಇಂಚಿದೆ. ಓಕೆನಾ, 5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 5 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಒಂದು ಅರ್ಧ ಇಂಚು ಮೇಲೆ ಬಿಡಿ. ಏನಕ್ಕಿದು ಅಂದರೆ ಸ್ಟಿಚಿಂಗ್ ನಾವು ಇಲ್ಲಿಗೆ ಕಟಿಂಗ್ ಮಾಡಿದಾಗ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ. ನೀವು ಇಲ್ಲಿಗೆ ಕಟಿಂಗ್ ಮಾಡಿದ್ರೆ ಇನ್ನೂ ಅರ್ಧ ಇಂಚ್ ಕೆಳಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೇಲೆ ತೊಗೋಬೇಕು. ಓಕೆನಾ, ಇದಾಯಿತು. ಈಗ ಸೊಂಟದ ಸುತ್ತಳತೆ ತೊಗೋಬೇಕು. ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಉಕ್ಸ್ಪಟ್ಟಿಯಿಂದ ತೊಗೊಳ್ಳಿ. ಈ ರೀತಿ ಉಕ್ಸ್ಪಟ್ಟಿಯಿಂದ ಈ ರೀತಿ ಇಟ್ಕೊಂಡು ಇಲ್ಲಿ ಐಪಟ್ಟಿವರೆಗೂ ತೊಗೊಳ್ಳಿ. ಐಪಟ್ಟು 3.5, ಒಂದು 30. ಓಕೆನಾ, 33.5. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 33.5. 4 ಭಾಗ ಮಾಡಿ. ಈ ರೀತಿ ನಮಗೆ 8.25 1 ಪಾಯಿಂಟು, 8ವರೆಗೆ 1 ಪಾಯಿಂಟ್ ಕಡಿಮೆ ಇರುತ್ತೆ. ಓಕೆನಾ, 8ವರೆಗೆ 1 ಪಾಯಿಂಟ್ ಕಡಿಮೆ ಇತ್ತು. ಈ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಇದು 1 ಇಂಚು, ಇದು 2 ಇಂಚು. ಇದು ಬಂದ್ಬಿಟ್ಟು 8ವರೆಗೆ 1 ಪಾಯಿಂಟ್ ಕಡಿಮೆ ಇರುತ್ತೆ. 8ವರೆಗೆ 1 ಪಾಯಿಂಟ್ ಕಡಿಮೆ. ಓಕೆನಾ, ಇದಾಯಿತು. ಈಗ ಎದೆ ಸುತ್ತಳತೆ ತೊಗೊಳ್ಳೋಣ. ಎದೆ ಸುತ್ತಳತೆ ತೊಗೋಬೇಕಾದ್ರೆ ಈ ಥರ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಈ ರೀತಿ ಇಲ್ಲಿ ಕಂಕ್ಳು ಜಾಯಿಂಟ್ ಮಾಡಿರ್ತೀವಲ್ಲ, ಅಲ್ಲಿವರೆಗೂ ತೊಗೋಬೇಕು. ಈ ರೀತಿ ಇಟ್ಕೊಳ್ಳಿ. ಉಕ್ಸ್ಪಟ್ಟಿಯಿಂದ ಇಲ್ಲಿಂದ ಇಲ್ಲಿಗೆ ತೊಗೊಳ್ಳಿ. ಇಲ್ಲಿಂದ ನಮಗೆ 10.25 ಇದೆ. ಓಕೆನಾ, 10.25 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ 10.25 ಮಾರ್ಕ್ ಮಾಡ್ಕೊಳ್ಳಿ. ಈ 10.25 ನಮಗೆ ಫುಲ್ಲು ಅಳತೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ, 10.25 ಇರುತ್ತಲ್ಲ, ಈ ರೀತಿ ಟೇಪಲ್ಲಿ ಈ ರೀತಿ ಮಾಡಿ ಇಲ್ಲಿಂದ ಈ ರೀತಿ ಮಾಡಿದಾಗ 4 ಭಾಗ ಮಾಡಿದಾಗ ನಿಮಗೆ 43 ಸಿಗುತ್ತೆ. ನಾನು ಹೇಳಿದ್ನಲ್ಲ, 43 ಎದೆ ಸುತ್ತಳತೆ. ಓಕೆನಾ, ಈಗ ಇದು ಸೈಡ್ಗೆ ಇಡೋಣ ಬ್ಲೌಸ್ನ. ನೆಕ್ ವಿಡ್ತ್ ಶೋಲ್ಡರ್ ಬಂದ್ಬಿಟ್ಟು 6 ಇಂಚು ತೊಗೊಳ್ಳೋಣ. ಓಕೆನಾ, ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಬಂದ್ಬಿಟ್ಟು 6 ಇಂಚು. ಇದು 9.25. ಓಕೆನಾ, ಇಲ್ಲಿಂದ 6 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 6 ಇಂಚು. ಇಲ್ಲಿಂದ ಇಲ್ಲಿಗೆ 2.25 ತೊಗೊಳ್ಳಿ. ಇದು 43 ಅಂದರೆ 44 ಲೆಕ್ಕ ಬರುತ್ತೆ. 44ಗೂ ನೀವು 6 ಇಂಚೆ ತೊಗೋಬೇಕಾಗುತ್ತೆ. ಓಕೆನಾ, ಇನ್ನು ಉಳಿದಿದ್ದು ನೆಕ್ಕು. ಇದು ನೆಕ್ ವಿಡ್ತು, ಇದು ಶೋಲ್ಡರು. ಓಕೆನಾ, ಇದು 2.25, ಇದು 3.25 ಬರುತ್ತೆ. ಓಕೆನಾ, ಇವಾಗ ಇದಾಯಿತು. ಇಲ್ಲಿಂದ ಒಂದು 2.25ಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವೆಲ್ಲ ಬ್ಲೌಸಲ್ಲಿ ಅಳತೆ ತೊಗೋತೀನಿ ಅಂದ್ರೂ ತೊಗೋಬೋದು. ಓಕೆನಾ, ಇಲ್ಲ ಹಾಗೇನೋ ರೌಂಡ್ ಮಾರ್ಕ್ ತೊಗೋತೀನಿ ಅಂದ್ರೂ ತೊಗೋಬೋದು, ತೊಂದರೆ ಏನೂ ಇಲ್ಲ. ಓಕೆನಾ,
ಇದೇನು ಜಾಸ್ತಿ ಡೀಪ್ ಇಲ್ಲ, ಆಮೇಲೆ ಇದೇನು ಜಾಸ್ತಿ ಬ್ರಾಡ್ ಬೇಕು ಅಂತೇನಿಲ್ಲ. ಇದು ಬಂದುಬಿಟ್ಟು ಇದೇನು ರೌಂಡ್ ನೆಕ್ ಅಷ್ಟೇ, ಎಕ್ಸ್ಟ್ರಾ ಏನು ಅವರು ಡಿಸೈನ್ ಹೇಳಿಲ್ಲ. ಓಕೆನಾ, ಮಾಮೂಲಿ ರೌಂಡ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡಿ ಅಂತ ಹೇಳಿರೋದು. ಈಗ ಇಲ್ಲಿಂದ ಈ ರೀತಿ ಅಳತೆ ತಗೊಳ್ಳೋಣ, ಇಲ್ಲಿಗೆ ಮಾರ್ಕ್ ಮಾಡೋಣ. ಓಕೆನಾ, ಇಲ್ಲಿಂದ 6 ಇಂಚ್ ತೊಗೊಂಡಿದ್ವಲ್ಲ, ಇದೇ 6 ಇಂಚ್ ಇಲ್ಲಿಗೆ ತೊಗೋಬೇಕು. ಓಕೆನಾ, 6 ಇಂಚ್ ತೊಗೊಂಡು ಈಗ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. 6 ಇಂಚ್ ತೊಗೊಂಡಿದ್ವಲ್ಲ, ಹಿಂಗೆ ಜಾಯಿಂಟ್ ಮಾಡಿ ಈ ಕಡೆಯಿಂದ ಇದು ಜಾಯಿಂಟ್ ಮಾಡಿ. ಓಕೆನಾ, ಜಾಯಿಂಟ್ ಮಾಡಿಕೊಂಡು ಈ ಕಡೆ ಇಲ್ಲಿಂದ ಇದು 9 ಮುಕ್ಕಾಲು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 10 ಮುಕ್ಕಾಲು, 10 ಮುಕ್ಕಾಲನ್ನ ಇದು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ 2 ಇಂಚು ಈ ರೀತಿ ಜಾಯಿಂಟ್ ಮಾಡಿ. ಓಕೆನಾ, ಇವಾಗ ಇದಾಯಿತು. ಈಗ ಇಲ್ಲಿಂದ 1 ಇಂಚು, 1 ಇಂಚು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿಂದ ಈ ರೀತಿ ಫೋಲ್ಡ್ ಮಾಡಿ, ಇಲ್ಲಿ ಮಧ್ಯಕ್ಕೆ ಮಾರ್ಕ್ ಬಂತಲ್ವಾ, ಇವಾಗ ಇಲ್ಲಿಂದ ಈ ರೀತಿ ಶೇಪ್ ಕೊಡಿ. ಓಕೆನಾ, ಈ ರೀತಿ ತಗೊಂಡು ಹಿಂಗೆ ಜಾಯಿಂಟ್ ಮಾಡಿ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಬಂತಲ್ವಾ, ಈ ರೀತಿ ಬರುತ್ತೆ. ಓಕೆನಾ, ಇವಾಗ ಇದು ಒಂದು ಸಲ ನೀವು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದು ಕಮ್ಮಿ ಇದ್ದರೆ ನೀವು ಜಾಸ್ತಿ ಇದು ಮಾಡ್ಕೋಬೇಕಾಗುತ್ತೆ, ಜಾಸ್ತಿ ಇದ್ದರೆ ಒಂದು ಸಲ ಅಳತೆ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ. ಓಕೆನಾ, ಈ ರೀತಿ ಇಟ್ಕೊಂಡು ಇಲ್ಲಿ ಸ್ಟಿಚ್ಚಿಗೆ ಮೇಲೆ ಅರ್ಧ ಇಂಚ್ ಬಿಟ್ಬಿಡಿ, ಇಲ್ಲಿಂದ ಹಿಂಗೆ ತೊಗೊಳ್ಳಿ. ಓಕೆನಾ, ನೋಡಿ ಕರೆಕ್ಟಾಗಿ ಬಂದಿದೆ, ಕರೆಕ್ಟಾಗಿದೆ, ಏನು ತೊಂದರೆ ಏನಿಲ್ಲ, ಸರಿಯಾಗಿದೆ. ಓಕೆನಾ, ಇದಿಷ್ಟು ಬ್ಲೌಸ್ನ ಕಟ್ಟಿಂಗು 43 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್. ಇವಾಗ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ರೀತಿ ಇಲ್ಲಿ ನ್ಯಾಚ್ ಹಾಕೋಬೇಕು, ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿಂದ ಹೀಗೆ ಕಟ್ ಮಾಡೋಣ. ಆಯಿತು. ಓಕೆ, ಇದನ್ನು ಬೇಕಾದರೆ ನೀವು ಕಟ್ಟಿಂಗ್ ಮಾಡ್ಕೋಬೋದು, ಇಲ್ಲ ಆಮೇಲೆ ಆದರೂ ಕಟ್ ಮಾಡ್ಕೋಬೋದು, ಅದು ಏನೂ ತೊಂದರೆ ಇಲ್ಲ. ನಾನು ಈಗಲೇ ಕಟ್ ಮಾಡ್ಕೋತೀನಿ. ಓಕೆ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡ್ಗೆ ಇಡೋಣ. ಇವಾಗ ಇದು ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಓಕೆನಾ, ಈ ರೀತಿ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಇಟ್ಕೊಂಡು ಏನು ನಾವು ಕಟ್ಟಿಂಗ್ ಮಾಡಿದ್ದೀವಲ್ಲ ಈ ಬ್ಲೌಸ್ನಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಅರ್ಧ ಇಂಚು ನಮಗೆ ಬಿಡಬೇಕು ಸ್ಟಿಚಿಂಗಿಗೆ. ಈ ರೀತಿ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ ನೀಟಾಗಿ ಇಟ್ಕೊಳ್ಳಿ. ಅರ್ಧ ಇಂಚು ನೋಡಿ, ಇಲ್ಲಿ ಕರೆಕ್ಟಾಗಿರ್ಬೇಕು ನಮಗೆ, ಮೇನು ಇಲ್ಲಿ ಕರೆಕ್ಟಾಗಿರಬೇಕು, ಬಟ್ಟೆ ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ. ನೋಡಿ ಈ ರೀತಿ ತೊಗೊಂಡು ಈ ಕಡೆ ಒಂದು ಸಮನಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಕಡೆ ಏರುಪೇರಿದ್ದರೆ ಒಂದು ಸಮನಾಗಿ ಇರೋ ಥರ ಕಟ್ ಮಾಡ್ಕೊಳ್ಳಿ. ಓಕೆನಾ, ಓಕೆ, ಇಷ್ಟಾಯಿತು. ಇದು ಹೀಗೆ ಇಟ್ಕೊಂಡು ಇಲ್ಲಿಂದ ಕಟ್ ಮಾಡ್ಕೊಳ್ಳಿ. ಓಕೆ, ಆಯಿತು. ಮತ್ತು ಇಲ್ಲಿಂದ ಇದು ನ್ಯಾಚ್ ಹಾಕ್ಕೊಳ್ಳಿ. ಇಷ್ಟ ಆಯಿತು. ಇದನ್ನು ಹಿಂಗೆ ತಿರುಗಿಸ್ಕೊಂಡು ಈ ಕಡೆಯಿಂದ ಕಟ್ ಮಾಡ್ಕೊತೀನಿ. ಆಯಿತು. ಇದೇನಿದೆ ಇಲ್ಲಿಗೆ ನ್ಯಾಚ್ ಹಾಕೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿ ಮಾತ್ರ 1 ಇಂಚು ಜಾಸ್ತಿ ತೊಗೊಳ್ಳಿ. ಓಕೆನಾ, ಇಲ್ಲೇನು ಮಾಡೋಕ್ಕೆ ಹೋಗ್ಬಾರ್ದು, ಹಾಗೆ ಇರಲಿ. ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಫ್ರಂಟಲ್ಲಿ 1 ಇಂಚು ಜಾಸ್ತಿ ತೊಗೊಳ್ಳಿ ಅಷ್ಟೇ. ಈ ರೀತಿ ತೊಗೊಂಡು ಹಿಂಗೆ ಸೇರಿಸ್ಕೊಳ್ಳಿ. ಓಕೆನಾ, ಆಯಿತು. ಓಕೆ, ಇದು ರೆಡಿ ಆಯಿತು ನೋಡಿ. ಇವಾಗ ಇದು ತೆಗೆದುಬಿಡೋಣ. ಏನಕ್ಕಪ್ಪ ಹಿಂಗೆ ತಿರುಗಿಸ್ತೆ ಅಂದರೆ ಇಲ್ಲಿ ನಾನು ಆ ಕಡೆ ಈ ಕಡೆ ಓಡಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಹಂಗೆ ಸ್ವಲ್ಪ ತಿರುಗಿಸ್ಕೊಂಡೆ. ಇದು ತೆಗೆದುಬಿಡೋಣ. ಈಗ ಫ್ರಂಟಲ್ಲಿ ಮಾಮೂಲಿ ಅರ್ಧ ಇಂಚಿಗೆ
ಮಾರ್ಕ್ ಮಾಡ್ಕೋಬೇಕು. ಇದು ಕನ್ಫ್ಯೂಸ್ ಆಗಬಾರ್ದು ಅಂತ ಆಗ್ತಾ ಇರೋದು ಅಷ್ಟೇ. ಅರ್ಧ ಇಂಚಿಗೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋದು ಬೇಡ. ಅರ್ಧ ಇಂಚು, ಓಕೆನಾ? ಅರ್ಧ ಇಂಚು. ಇಲ್ಲಿ ನ್ಯಾಚು ಶೇಪ್ ತೆಗಿಯೋದಕ್ಕೆ ಈ ಥರ. ಓಕೆ, ಇದಾಯಿತು. ಈಗ ಫ್ರಂಟಲ್ಲಿ ಅಳತೆ ಬ್ಲೌಸಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದ ತೊಗೊಳ್ಳಿ, ಓಕೆನಾ? ಈ ರೀತಿ ಉಕ್ಸ್ ಪಟ್ಟಿ ಇಟ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಶೋಲ್ಡರ್ ಹತ್ರ ಈ ರೀತಿ ಶೋಲ್ಡರ್ ಇರುತ್ತಲ್ಲ, ಈ ಥರ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದು ಎಲ್ಲಿಗೆ ಇದು ಎಂಡ್ ಆಗುತ್ತೆ ಇದು ನೋಡ್ಕೊಳ್ಳಿ. ಈ ಥರ ನಮಗೆ ಇಲ್ಲಿ ಮಾರ್ಕ್ ಇರುತ್ತಲ್ಲ ಅಲ್ಲಿವರೆಗೂ ಬರಬೇಕಿದು. ಈ ಥರ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು, ಓಕೆನಾ? ಕರೆಕ್ಟಾಗಿ ಬಂದಿದೆ, ತೊಂದರೆ ಏನಿಲ್ಲ. ಇಷ್ಟೇ. ಇವಾಗ ಇಲ್ಲಿಂದ ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿವರೆಗೂ ಹೀಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ 1 ಇಂಚು ಜಾಸ್ತಿ ತೊಗೊಳ್ಳಿ. 1 ಇಂಚು ಏನಕ್ಕಪ್ಪ ಅಂದರೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಡಾಟ್ ಹೋಗುತ್ತೆ. ಅದಕ್ಕೋಸ್ಕರ 1 ಇಂಚು ಜಾಸ್ತಿ ತೊಗೋಬೇಕು, ಓಕೆನಾ? 1 ಇಂಚು ಜಾಸ್ತಿ. ಈಗ ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಹೀಗೆ ಶೋಲ್ಡ್ರ್ ಪಟ್ಟಿಯಿಂದ ಈ ರೀತಿ ಇಟ್ಕೊಳ್ಳಿ. ಇಲ್ಲಿಂದ ನಮಗೆ ಇಲ್ಲಿವರೆಗೂ ತಗೊಳ್ಳಿ, ಓಕೆನಾ? ಇದು ಬಂದ್ಬಿಟ್ಟು 10.5 ಬಂತು, ಓಕೆನಾ? ಈ 10.5 ಡಾಟ್ ಪಾಯಿಂಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಇದು ಬಂದ್ಬಿಟ್ಟು 14 ಇಂಚಿದೆ, ಓಕೆನಾ? 10.5 14 ಇಂಚು. ಇಲ್ಲಿಂದ 10.5 14 ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಆಯಿತು. ಇವಾಗ ಇಲ್ಲಿಂದ ಇದು ಅರ್ಧ ಇಂಚ್ ಇದೆಯಲ್ಲ ಅದನ್ನು ಸೇರಿಸಿ 4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚಿಗೆ ಈ ಕಡೆಯಿಂದ 1/4 ಇಂಚು, ಈ ಕಡೆಯಿಂದ 1/4 ಇಂಚು, ಓಕೆನಾ? ತಗೊಳ್ಳಿ. ಮತ್ತು ಈ ಕಡೆಯಿಂದ ಇಲ್ಲಿ ಮಧ್ಯಕ್ಕೆ ಜಾಯಿಂಟ್ ಮಾಡಿ, ಈ ಕಡೆಯಿಂದ ಇದನ್ನು ಜಾಯಿಂಟ್ ಮಾಡಿ, ಈ ಕಡೆಯಿಂದ ಇದನ್ನು ಜಾಯಿಂಟ್ ಮಾಡಿ, ಓಕೆ? ಪಾಯಿಂಟು ಈ ರೀತಿ ಬರಲಿ, ಓಕೆನಾ? ಆಯಿತು. ಇಲ್ಲಿಂದ ಮಾಮೂಲಿ ಇಲ್ಲಿ ಮಧ್ಯಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಈ ಕಡೆಯಿಂದ ಇದು ಮಧ್ಯಕ್ಕೆ, ಈ ಕಡೆಯಿಂದ ಇದು ಮಧ್ಯಕ್ಕೆ, ಓಕೆನಾ? ಮತ್ತು ಇವಾಗ ಇಲ್ಲಿಂದ ಕಂಕ್ಳಿಂದ ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಬೆಲ್ಟ್ಗೆ ಇಲ್ಲಿಂದ 1 ಇಂಚು ಜಾಸ್ತಿ ತೊಗೊಳ್ಳಿ. ಈ ರೀತಿ 1 ಇಂಚು ಜಾಸ್ತಿ ತೊಗೊಂಡು ಮಾರ್ಕ್ ಮಾಡಿ, ಅಷ್ಟೇ. ಇವಾಗ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇಷ್ಟೇ, ಮುಗೀತಿದ್ರು ಕೆಲಸ. ನೀಟಾಗಿ ಬಂತು, ಓಕೆನಾ? ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಎಷ್ಟು ಈಸಿಯಾಗಿ ಕಟಿಂಗ್ ಮಾಡ್ಬೋದಲ್ವ? ಆದರೆ ಗಮನ ಇಟ್ಟು ಕಲ್ತ್ಕೋಬೇಕು, ನೋಡಬೇಕು. ಎಲ್ಲಿ ನಾವು ಮಾರ್ಕ್ ಮಾಡ್ತೀವಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನೀವು ನೋಡಿದ್ರೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ, ಓಕೆನಾ? ಆಯಿತು. ಈಗ ಇಲ್ಲಿ ನ್ಯಾಚ್ ಹಾಕೊಂಡ್ಬಿಡೋಣ. ಈ ರೀತಿ ನ್ಯಾಚ್ ಹಾಕ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ದು ಮತ್ತು ಈ ಕಡೆ ಶೇಪ್ ತೆಗೆಯೋಣ. ಆಯ್ತು, ಇಷ್ಟೇ ಇದು. ನಿಮ್ಗೇನಾದರೂ ಇದು ಇದಾಗುತ್ತೆ ಅನ್ನೋದಾದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದಾದ್ರೆ ಈಗ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಅವಾಗೇನಾಗುತ್ತೆ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಮುಂದೆ ಫ್ರಂಟಲ್ಲಿ ಇದಾಗೋದಿಲ್ಲ, ಓಕೆನಾ? ಇವಾಗ ಇದನ್ನು ಮಾರ್ಕ್ ಮಾಡಿಕೊಂಡೆ. ನೋಡಿ, ಈ ಕಡೆ ಮಾರ್ಕ್ ಬಂತು ನಮಗೆ ಇಷ್ಟೇ, ಓಕೆನಾ? ಈ ರೀತಿ ಕಟ್ಟಿಂಗ್ ಆಯಿತು, ಓಕೆನಾ?